ಸತ್ತೋಗಿರೋ ಮನುಷ್ಯನಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರಲ್ಲ. ಕೊಡ್ತಾರಮ್ಮ, ಕೊಡದೆ ಇನ್ನೇನ್ ಮಾಡ್ತಾರೆ ಹೇಳಿ? ಕೊಡ್ಲಿ. ಏನ್ ನೀನು ಮದುವೆ ನಿಶ್ಚಿತಾರ್ಥ ಆಯ್ತಂತೆ? ಹೌದು ಸರ್. ಯಾರ ಜೊತೆ? ನೀನ್ ಜಾಲಿ ಆಗಿದ್ದವನ್ ಜೊತೆನಾ ಅಥವಾ ನಿಮ್ ತಂದೆ ತಾಯಿ ತೋರಿಸಿದವನ್ ಜೊತೆನಾ? ಹೋಗಿ ಸರ್. ಡಾಕ್ಟ್ರೆ, ಬಾಡಿ ಡಿಕಂಪೋಸ್ ಆಗಿದೆ. ವಾಸನೆ ಸ್ಪ್ರೆಡ್ ಆಗ ಮುಂಚೆ ಏನಾದ್ರೂ ಮಾಡಿ. ಈಗಲೇ ಚೀಫ್ ಡಾಕ್ಟರ್ ಅಂತ ಹೇಳಿ ಸೀರಿಯಸ್ ಆಗಿದೆ ಅಂತ ಆಕ್ಟ್ ಮಾಡೋಣ. ರೆಸ್ಪಿರೇಷನ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಆಗಿದೆ. ಲೈಫ್ ಸೇವಿಂಗ್ ಡ್ರಗ್ಸ್ ಕೊಡ್ಲೇಬೇಕೀಗ. ಹೌದು ಡಾಕ್ಟರ್. ಡಾಕ್ಟ್ರೆ, ನಮ್ಮ ಅಣ್ಣವರು ಇದ್ದಕ್ಕಿದ್ದಾಗ ಜ್ಞಾನ ತಪ್ಪಿದ್ಬಿಟ್ರು. ಏನಾಗಿದೆ ಅಂತ ಗೊತ್ತಿಲ್ಲ. ನೋಡಿ ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಅವ್ರು ಉಳಿಸ್ಕೊಡಿ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ. ದಯವಿಟ್ಟು ಉಳಿಸ್ಕೊಡಿ ಡಾಕ್ಟ್ರೆ. ನಾವು ನೋಡ್ತೀವಿ. ಮಾಡಿ ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಅವ್ರು ಉಳಿಸ್ಕೊಡಿ. ಹೇಗಾದ್ರೂ ಮಾಡಿ ಅವ್ರನ್ನ ಉಳಿಸ್ಕೊಡಿ. ನೀವು ಹೊರಗೋಗಿ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ ಡಾಕ್ಟರ್. ಪ್ಲೀಸ್, ನಾವು ನೋಡ್ತೀವಿ ಅಂತ ಹೇಳಿದ್ರಲ್ಲ, ದಯವಿಟ್ಟು ಡಾಕ್ಟರ್ ಪ್ಲೀಸ್. ಆಯ್ತು, ಓಕೆ. ಪೇಷಂಟ್ ಸತ್ತೋಗಿದ್ದಾನೆ. ಇವ್ನ ಆಸ್ಪತ್ರೆಗೆ ಕರ್ಕೊಂಬರೋ ಅಷ್ಟಲ್ಲೇ ಇವ್ನು ಸತ್ತೋಗಿರ್ಬೇಕು ಅಂತ ಕಾಣುತ್ತೆ. ಈಗ ನಾವೇನ್ ಮಾಡೋಣ? ಪ್ರಾಣ ಹೋಗಿದೆ ಅಂತ ನಮಗ್ ತಾನೇ ಗೊತ್ತು. ಇವನನ್ನ ಕರ್ಕೊಂಬಂದವರು ಇವ್ನ ಜ್ಞಾನ ತಪ್ಪಿದಾನೆ ಅಂತ ಅನ್ಕೊಂಡಿದ್ದಾರೆ. ನಾವು ನಮ್ ಟ್ರೀಟ್ಮೆಂಟ್ ಕೊಡೋಣ. ಸೀರಿಯಸ್ ಕೇಸ್ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇರೋಣ. ಏನಂತೀರಾ? ಓಕೆ, ನೀವ್ ಹೇಳಿದ್ ಕರೆಕ್ಟ್ ಆಗಿದೆ. ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ, ಭಯ ಪಡಬೇಡಿ. ನಾವು ಅವ್ರನ್ನ ಕಾಪಾಡ್ತೀವಿ. ನೀವೇನು ಯೋಚನೆ ಮಾಡ್ಬೇಡಿ, ಧೈರ್ಯವಾಗಿರಿ. ಅವರೇ ಹೇಳ್ತಿದಾರಲ್ಲ, ಅವ್ರು ಖಂಡಿತ ನಮ್ಮ ಅಣ್ಣನ ಕಾಪಾಡ್ತಾರೆ. ಇಂಥ ಎಷ್ಟು ಕೇಸ್ಗಳನ್ನ ನೋಡಿಲ್ಲ ಅವರು. ನೀವು ಧೈರ್ಯವಾಗಿರಿ. ಅಂದ್ಹಾಗೆ ತುಂಬಾ ಹಣ ಖರ್ಚಾಗುತ್ತಲ್ಲ? ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನಿದ್ದೀನಿ. ದಯವಿಟ್ಟು ನೀವು ನಮ್ಮ ಅಣ್ಣ ಉಳಿಸ್ಕೊಡಿ. ಹಾಗಾದ್ರೂ ಒಂದು ಕೆಲಸ ಮಾಡಿ, ಕ್ಯಾಶ್ ಕೌಂಟರ್ ಅಲ್ಲಿ 50,000 ಕ್ಯಾಶ್ ಕಟ್ಬಿಡಿ. ವಿ ವಿಲ್ ಕಂಟಿನ್ಯೂ ದ ಟ್ರೀಟ್ಮೆಂಟ್. ಓಕೆ? ಪೇಷಂಟ್ ಹೆಸರಲ್ಲಿ ಬಿಲ್ ಕೊಡಿ. ಆಯ್ತು ಸರ್. ಎಕ್ಸ್ಕ್ಯೂಸ್ ಮೀ, ನಮ್ಮ ಡಿಸ್ಪೆನ್ಸರ್ಗೆ ಹೋಗಿ ಆದಷ್ಟು ಬೇಗ ಈ ಮೆಡಿಸಿನ್ಸ್ ತಂದ್ಬಿಡಿ. ಡಾಕ್ಟ್ರೆ, ಒಳ್ಳೆ ಮೆಡಿಸಿನ್ ತಾನೆ? ಆಫ್ಕೋರ್ಸ್ ಒಳ್ಳೆ ಮೆಡಿಸಿನ್, ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಓಕೆ ಡಾಕ್ಟರ್, ಬಿಲ್ನ ಪೇಷಂಟ್ ಹೆಸರು ಕೊಡಿ. ಸರಿ ಸರ್. ಏನ್ರಿ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ? ಎಮರ್ಜೆನ್ಸಿ ಕೇಸ್ ಅಂತ ಗೊತ್ತಿಲ್ವಾ? ತಗೋ, ಇದನ್ನ ಫಾರ್ಮಸಿಗೆ ವಾಪಸ್ ಕೊಡು. ಸರಿ, ಇದನ್ನ ನೋಡ್ಕೊ. ತಗೊಳ್ಳಯ್ಯ, ಅಕೌಂಟ್ಗೆ ಹಾಕು. ಹಾ, ಸರಿ ಸರಿ. ಡಾಕ್ಟರ್ ಹೇಗಿದ್ದಾರೆ? ಉಸಿರಾಟ ತೊಂದರೆ ತುಂಬಾ ಇತ್ತು. ನಾವು ಟ್ರೀಟ್ಮೆಂಟ್ ಕೊಟ್ಮೇಲೆ ಈಗ ಚೆನ್ನಾಗಿ ಉಸಿರಾಡ್ತಿದ್ದಾರೆ. ಅಂದ್ಹಾಗೆ ಬಾಂಬೆಯಿಂದ ಡಾಕ್ಟರ್ ಸತೀಶ್ ಶರ್ಮಾ ಅಂತ ಫೇಮಸ್ ಸರ್ಜನ್, ಅವರು ಇಲ್ಲಿ ಸೆಮಿನಾರ್ಗೆ ಬಂದಿದ್ದಾರೆ. ಅವ್ರನ್ನ ಕರ್ಸಿದ್ರೆ ಡಾಕ್ಟ್ರೆ, ಆದ್ರೆ 3 lakhs ಖರ್ಚಾಗುತ್ತಲ್ಲ. ಹಣದ ಬಗ್ಗೆ ನೀವು ಏನೂ ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಎಷ್ಟೆಷ್ಟು ಜನ ದೊಡ್ಡ ದೊಡ್ಡ ಡಾಕ್ಟರ್ ಇದ್ದಾರೋ ಎಲ್ಲರನ್ನೂ ಕರೆಸಿ. ಐ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್. ಓಕೆ? ಯಾಕೆ ಯಾಕೆ ಕೆಮ್ಲ? ಅದಕ್ಕೆ ಮೊದಲೊಂದು ಸ್ಕ್ಯಾನ್ ಮಾಡಿಸಿ. ಏನು ಪರವಾಗಿಲ್ಲ ಡಾಕ್ಟ್ರೆ, ಮೊದಲು ನಮ್ಮ ಅಣ್ಣ ಹುಷಾರಾಗ್ಲಿ. ಓಕೆ. ವೆಲ್ಕಮ್ ಡಾಕ್ಟರ್ ಶರ್ಮಾ. ಪ್ಲೀಸ್. ವೆಲ್ಕಮ್ ಡಾಕ್ಟರ್ ಶರ್ಮಾ ಟು ಮಾಡರ್ನ್ ಹಾಸ್ಪಿಟಲ್. ಪ್ಲೀಸ್ ಕಮ್. ಪ್ಲೀಸ್. ಹಲೋ. ಹೇಗಿದೆ ಡಾಕ್ಟರ್ ನಮ್ಮ ಅಣ್ಣಂಗೆ? ಕಂಡೀಷನ್ ಏನೋ ಸೀರಿಯಸ್, ಆದರೆ ಜ್ಞಾನ ಬಂದಿತ್ತು. ಇನ್ಫ್ಯಾಕ್ಟ್ ನಿಮ್ಮನ್ನು ಕರೆಯೋಣ ಅನ್ನೋಷ್ಟರಲ್ಲೇ ಮತ್ತೆ ಜ್ಞಾನ ಹೊರಟೋಯ್ತು. ಇನ್ 2 hours ಹಿ ವಿಲ್ ಗೆಟ್ ಬ್ಯಾಕ್ ಹಿಸ್ ಕಾನ್ಷಿಯಸ್ನೆಸ್. ನಥಿಂಗ್ ಟು ವರಿ. ಟೇಕ್ ಕೇರ್. ಓಕೆ? ಒಳ್ಳೆ ಬಕ್ರಾನ ಹಿಡಿದಿದ್ದೀರಲ್ರಿ? ಮಾಮೂಲಿ ಅಲ್ವಾ ಡಾಕ್ಟ್ರೆ? ಎಷ್ಟು ಗೆತ್ತಿದ್ದೀರಿ? ಜಸ್ಟ್ 5 lakhs ಸರ್. ಕ್ವೈಟ್ ಗುಡ್. ನನ್ನ ಇಂಡಿಯಾ ಟ್ರಿಪ್ ಜೊತೆಗೆ ನನ್ನ ಶಾಪಿಂಗ್ ಎಕ್ಸ್ಪೆನ್ಸಸ್ ಕವರ್ ಮಾಡಿದ್ದೀರಲ್ರಿ? ಥ್ಯಾಂಕ್ ಯು. ಏನಪ್ಪ ಇದು ಅನ್ಯಾಯ? ಸತ್ತೋಗಿರೋ ಮನುಷ್ಯನಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರಲ್ಲ.
ಕೊಡ್ತಾರಮ್ಮ, ಕೊಡದೆ ಇನ್ನೇನು ಮಾಡ್ತಾರೆ ಹೇಳಿ? ಕೊಡ್ಲಿ. ಏನ್ ನೀಲು ಮದುವೆ ನಿಶ್ಚಿತಾರ್ಥ ಆಯ್ತಂತೆ? ಹೌದು ಸರ್. ಯಾರ ಜೊತೆ? ನೀನ್ ಜಾಲಿ ಆಗಿದ್ದವನ್ ಜೊತೆನಾ ಅಥವಾ ನಿಮ್ ತಂದೆ ತಾಯಿ ತೋರಿಸಿದವನ್ ಜೊತೆನಾ? ಹೋಗಿ ಸರ್. ಡಾಕ್ಟ್ರೆ ಬಾಡಿ ಡಿಕಂಪೋಸ್ ಆಗಿದೆ, ವಾಸನೆ ಸ್ಪ್ರೆಡ್ ಆಗ ಮುಂಚೆ ಏನಾದ್ರೂ ಮಾಡಿ. ಈಗಲೇ ಚೀಫ್ ಡಾಕ್ಟರ್ ಅಂತ ಹೇಳಿ ಸೀರಿಯಸ್ ಆಗಿದೆ ಅಂತ ಆಕ್ಟ್ ಮಾಡೋಣ. ರೆಸ್ಪಿರೇಷನ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಆಗಿದೆ. Yes, sir. ಲೈಫ್ ಸೇವಿಂಗ್ ಡ್ರಗ್ಸ್ ಕೊಡ್ಲೇಬೇಕೀಗ. ಹೌದು ಡಾಕ್ಟರ್. ಬನ್ನಿ ಡಾಕ್ಟರ್. ಕಿಡ್ನಿ ಫೇಲ್ಯೂರ್ ಆಗಿದೆ ಡಾಕ್ಟ್ರೆ. ನಾಟ್ ಓನ್ಲಿ ಕಿಡ್ನಿ, ಕಾರ್ಡಿಯಕ್ ಅರೆಸ್ಟ್ ಕೂಡ ಆಗಿದೆ. Doctor, please come. He is very serious. Chances of survival is very less. You are correct. BP ಲೋ ಆಗ್ತಾ ಇದೆ, ಪಲ್ಸ್ ರೇಟ್ ಕಮ್ಮಿ ತೋರಿಸ್ತಾ ಇದೆ. ಕಮ ಅಮ್ಮ, ಈಗ ಬಂದು ಹೇಳ್ತಾರೆ ನೋಡಿ. ಡಾಕ್ಟರ್ ಬಂದು ಕನ್ನಡಕ ತೆಗೆದು ವಿ ಆರ್ ವೆರಿ ವೆರಿ ಸಾರಿ, ನಾವು ಎಷ್ಟೋ ಪ್ರಯತ್ನ ಪಟ್ವು ಆದರೂ ಪೇಷಂಟ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಅಂತ ಈಗ ಬಂದು ಹೇಳ್ತಾರೆ ನೋಡಿ. ಅಯ್ಯೋ, ಐ ಆಮ್ ಸಾರಿ. ನಾವೆಷ್ಟೇ ಪ್ರಯತ್ನ ಪಟ್ಟರು ಪೇಷಂಟ್ನ ಉಳಿಸ್ಕೊಳಕ್ಕಾಗಲಿಲ್ಲ. ನೀವೀಗಾಗಲೇ 3 ಲಕ್ಷ ಖರ್ಚು ಮಾಡಿದ್ದೀರಿ. ಬ್ಯಾಲೆನ್ಸ್ ಅಮೌಂಟ್ 2 lakhs ಕಟ್ಬಿಟ್ರೆ ನೀವು ಬಾಡಿನ ತಗೊಂಡು ಹೋಗ್ಬೋದು. 20 ಲಕ್ಷನ ನೀವು ಇವ್ರಿಗೆ ಕೊಟ್ರೆ ಬಾಡಿ ನಾವು ತಗೊಂಡು ಹೋಗ್ತೀವಿ. ಏನು ಹೇಳ್ತಾ ಇದ್ದೀರಾ? ಲಾಯರ್ ಹತ್ರ ಡಾಕ್ಟರ್ ಹತ್ರ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಈ ವೃತ್ತಿ ಮಾಡ್ಕೊಂಡಿರೋರ ಹತ್ರ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ನಮ್ಮನ್ನ ಕಾಪಾಡಿ ಅಂತ ಇನ್ನೊಂದು ಮಾತು ಹೇಳಬಾರ್ದು. ಸುಲಿಗೆ ಮಾಡ್ಬಿಡ್ತಾರೆ. ಏನ ಅರ್ಥ ಆಗ್ಲಿಲ್ವಾ? ಸರ್ಕಾರಿ ಆಸ್ಪತ್ರೆಯಲ್ಲಿ ಸತ್ತೋಗಿದ್ದಾನೆ ಅಂತ ಸರ್ಟಿಫಿಕೇಟ್ ತಗೊಂಡಿರೋ ಒಂದು ಡೆಡ್ ಬಾಡಿನ 8 ಗಂಟೆಗಳ ಕಾಲ ನೀವು ಚಿಕಿತ್ಸೆ ಮಾಡಿದ್ದೀರಾ. ಅದಕ್ಕೆ ಬೇಕಾಗಿರೋ ಎಲ್ಲ ಆಧಾರನೂ ಇಲ್ಲಿದೆ. ಇಮಿಡಿಯೇಟ್ ಆಗಿ ನಿಮ್ಮ ಹಾಸ್ಪಿಟಲ್ MD ಈ ಕ್ಷಣ ಇಲ್ಲಿಗೆ